ಯೂಟ್ಯೂಬ್ಗೆ ಟಕ್ಕರ್ ಕೊಡೋಕೆ ಅಂತಾನೆ ಚೀನಾ ಹೊಸ ಆಪ್ ಲಾಂಚ್ ಮಾಡ್ತಾ ಇದೆ. ಫಸ್ಟ್ ಆಫ್ ಆಲ್ ಚೀನಾದಲ್ಲಿ ಯೂಟ್ಯೂಬೇ ಇಲ್ಲ. ಮತ್ತೆ ಗೂಗಲ್ಗೆ ಸಂಬಂಧಪಟ್ಟಿರೋ ಯಾವ ಅಪ್ಲಿಕೇಶನ್ ಕೂಡ ಚೀನಾದಲ್ಲಿ ಕೆಲಸ ಮಾಡೋದಿಲ್ಲ. ಅವರು ಎಲ್ಲ ಆಪ್ಸ್ಗಳಿಗೂ ತಮ್ಮದೇ ಆದಂತ ಆಲ್ಟರ್ನೇಟಿವ್ ಆಪ್ಸ್ಗಳನ್ನ ಇಟ್ಕೊಂಡಿದ್ದಾರೆ. ಅದೇ ರೀತಿ ಅವರು ಯೂಟ್ಯೂಬ್ಗೆ ಇಟ್ಕೊಂಡಿರೋ ಆಲ್ಟರ್ನೇಟಿವ್ ಬಿಲಿಬಿಲಿ. ಬಿಲಿಬಿಲಿ ಸೇಮ್ ಯೂಟ್ಯೂಬ್ ತರಾನೇ ಕೆಲಸ ಮಾಡುತ್ತೆ. ಅಲ್ಲಿ ಲಾಂಗ್ ವಿಡಿಯೋ, ಶಾರ್ಟ್ ವಿಡಿಯೋ ಮತ್ತೆ ಲೈವ್ ಸ್ಟ್ರೀಮ್ ಕೂಡ ಮಾಡಬಹುದು. ಅದರಲ್ಲೂ ಸೇಮ್ ಯೂಟ್ಯೂಬ್ ತರಾನೇ ದುಡ್ಡು ಮಾಡೋಕ್ ಕೂಡ ಅವಕಾಶ ಇದೆ. ಇಲ್ಲಿವರೆಗೂ ಬಿಲಿಬಿಲಿ ಆಪ್ ಚೀನಾಗ್ ಮಾತ್ರ ಸೀಮಿತ ಆಗಿತ್ತು. ಈಗ ಅದನ್ನ ಗ್ಲೋಬಲಿ ರಿಲೀಸ್ ಮಾಡೋಕೆ ಪ್ಲಾನ್ ಮಾಡ್ತಿದ್ದಾರೆ. ಅದರಲ್ಲೂ ಭಾರತದ ಕ್ರಿಯೇಟರ್ಸ್ಗಳನ್ನ ಅಟ್ರಾಕ್ಟ್ ಮಾಡೋಕ್ ನೋಡ್ತಿದ್ದಾರೆ. ಒಂದ್ ರೀತಿಲಿ ನೋಡಿದ್ರೆ ಇಂಡಿಯನ್ ಕ್ರಿಯೇಟರ್ಸ್ಗೆ ಇದು ಒಳ್ಳೆ ವಿಷಯನೇ. ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ನಡೀತಾ ಇದೆ. ಅದರಲ್ಲೂ ಯೂಟ್ಯೂಬ್ ಟೀಮ್ ರೀಸೆಂಟ್ ಆಗಿ ಮಾನಿಟೈಸೇಷನ್ ರೂಲ್ಸ್ ಕೂಡ ಡಬಲ್ ಮಾಡಿ ಅದನ್ನ ಇನ್ನೂ ಕಷ್ಟ ಮಾಡಿದ್ದಾರೆ. ಯೂಟ್ಯೂಬ್ ಅಲ್ಲಿ ಸಕ್ಸಸ್ ಸಿಗದೆ ಒದ್ದಾಡ್ತಿರೋರು ಬಿಲಿಬಿಲಿಗೆ ಜಂಪ್ ಆಗ್ಬೋದು. ಆದ್ರೆ ಇನ್ನೊಂದ್ ರೀತಿಲಿ ನೋಡಿದ್ರೆ ನಮ್ಮೆಲ್ಲಾ ಡಾಟಾ ಅವ್ರಿಗೆ ಸಿಗ್ತಾ ಹೋಗುತ್ತೆ. ಮೊದ್ಲೇ ಚೀನಾನ ನಂಬಕ್ಕಾಗಲ್ಲ, ಇನ್ನು ನಮ್ ಡಾಟಾ ಇಟ್ಕೊಂಡು ಏನೇನ್ ಗೇಮ್ ಆಡ್ತಾರೋ ಹೇಳಕ್ಕಾಗಲ್ಲ. ಒಟ್ನಲ್ಲಿ ಬಿಲಿಬಿಲಿ ಇಂಟರ್ನ್ಯಾಷನಲ್ ಆಪ್ ಸದ್ಯದಲ್ಲೇ ಲಾಂಚ್ ಆಗ್ತಾ ಇದೆ. ನಿಮ್ಗೇನ್ ಅನ್ಸುತ್ತೆ, ಇದು ಯೂಟ್ಯೂಬ್ ನ ರಿಪ್ಲೇಸ್ ಮಾಡುತ್ತಾ? ಕಮೆಂಟ್ ಅಲ್ಲಿ ತಿಳಿಸಿ.